ತೂಕ ಕಡಿಮೆ ಮಾಡ್ಕೋಬೇಕು ಅನ್ಕೊಂಡಿದ್ರೆ ಮೊದಲು ವೈಟ್ ರೈಸ್ ಸೇವನೆಯನ್ನ ಕಡಿಮೆ ಮಾಡಬೇಕು. ಯಾಕಂದ್ರೆ ಇದರಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ, ಹೀಗಾಗಿ ತೂಕ ಕಡಿಮೆ ಆಗೋದಿಲ್ಲ. ಅದರ ಬದಲಾಗಿ ಈ 5 ವೆರೈಟಿಯ ಅಕ್ಕಿಯನ್ನ ಟ್ರೈ ಮಾಡಿ. ಮೊದಲನೇದಾಗಿ ಬ್ರೌನ್ ರೈಸ್ ಅಥವಾ ಕಂದು ಬಣ್ಣದ ಅಕ್ಕಿ. ಬ್ರೌನ್ ರೈಸ್ನಲ್ಲಿ ವಿಟಮಿನ್ ಬಿ, ಫೈಬರ್ ಮತ್ತು ಮಿನರಲ್ಸ್ ಜಾಸ್ತಿ ಇವೆ. ಇದರಲ್ಲಿರೋ ಫೈಬರ್ ಹೊಟ್ಟೆಯನ್ನ ತುಂಬಿಸಿ ಇಡುತ್ತೆ, ಹೀಗಾಗಿ ಬೇಗ ಹಸುವಾಗೋದಿಲ್ಲ. ಇದರಿಂದ ಜಾಸ್ತಿ ತಿನ್ನೋಕೆ ಆಗಲ್ಲ, ಸೊ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಇದೇ ರೀತಿ ಬಾಸುಮತಿ ಅಕ್ಕಿ. ಬಾಸುಮತಿ ಅಕ್ಕಿಯಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರುತ್ತೆ. ಮುಖ್ಯವಾಗಿ ಈ ರೈಸನ್ನ ಎಣ್ಣೆ ಅಥವಾ ತುಪ್ಪ ಬಳಸದೆ ಮಾಡಿದ್ರೆ ತೂಕನ ಈಸಿಯಾಗಿ ಕಡಿಮೆ ಮಾಡ್ಕೋಬಹುದು. ನೆಕ್ಸ್ಟ್ ಬರುವಂತದ್ದು ಕುಚಲಕ್ಕಿ. ಇದನ್ನ ಕೆಂಪಕ್ಕಿ, ಮಟ್ಟ ರೈಸ್, ಕೇರಳ ರೈಸ್ ಅಂತಾನೂ ಕರೀತಾರೆ. ಈ ರೀತಿ ಹಲವು ಹೆಸರುಗಳಿಂದ ಕರೆಯಲ್ಪಡುವಂತಹ ಈ ರೈಸಲ್ಲಿ ಫೈಬರ್ ತುಂಬಾ ಜಾಸ್ತಿ ಇದೆ, ಹೀಗಾಗಿ ಇದು ತೂಕ ಇಳಿಸೋಕೆ ಬಹಳ ಒಳ್ಳೆಯದು. ನೆಕ್ಸ್ಟ್ ಬರುವಂತದ್ದು ರೆಡ್ ರೈಸ್. ತುಂಬಾ ಜನ ರೆಡ್ ರೈಸ್ ಹಾಗೂ ಕುಚಲಕ್ಕಿ ಎರಡು ಒಂದೇ ಅಂತ ಅನ್ಕೊಂಡಿದ್ದಾರೆ, ಆದ್ರೆ ಇವೆರಡು ಬೇರೆ ರೀತಿಯ ಅಕ್ಕಿಗಳು. ಇದು ಕೂಡ ಫೈಬರ್ನಿಂದ ಸಮೃದ್ಧವಾಗಿದೆ, ಆದ್ರೆ ಬೇರೆ ಅಕ್ಕಿಗಳಂತೆ ಇದನ್ನ ಅನ್ನ ಮಾಡಿ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗೂ ಬೇಯಿಸೋದಕ್ಕೂ ಬಹಳ ಸಮಯ ಹಿಡಿಯುತ್ತೆ. ಹೀಗಾಗಿ ದೋಸೆ, ಇಡ್ಲಿಗಳಲ್ಲಿ ಇದನ್ನ ಬಳಸಬಹುದು. ಇನ್ನು ಇದೇ ರೀತಿ ಕಪ್ಪು ಅಕ್ಕಿ ಕೂಡ. ಇದರಲ್ಲಿ ಫೈಬರ್ ಜಾಸ್ತಿ ಇರೋದ್ರಿಂದ ತೂಕ ಇಳಿಸೋಕೆ ಸಹಾಯ ಮಾಡುತ್ತೆ. ಈ ರೈಸ್ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ. ಇದರಲ್ಲಿರೋ ಆಂಟಿ ಆಕ್ಸಿಡೆಂಟ್ಸ್ ತೂಕನ ಕಂಟ್ರೋಲ್ ಮಾಡೋದ್ರ ಜೊತೆಗೆ ಆರೋಗ್ಯನ ಕಾಪಾಡುತ್ತೆ. ಇದನ್ನ ಕೂಡ ನೀವು ದೋಸೆ, ಇಡ್ಲಿ ಈ ರೀತಿಯಾಗಿ ಸೇವಿಸಬಹುದು.